ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಸಂಬಂಧವಾಗಿ ವಿಶೇಷ ಕಾರ್ಯಕ್ರಮ ಮಾನಸಿಕ ಆರೋಗ್ಯ ಮತ್ತು ಪತಂಜಲಿಯ ಯೋಗ ಸೂತ್ರಗಳು ಈ ಕುರಿತು ಆಯುರ್ವೇದ ವೈದ್ಯರು ಹಾಗೂ ಆರೋಗ್ಯ ಭಾರತಿಯ ರಾಷ್ಟ್ರೀಯ ಕಾರ್ಯದರ್ಶಿಗಳಾದ ಡಾ ಟಿಎನ್ ಮಂಜುನಾಥ ಅವರೊಂದಿಗೆ ಮಾತುಕತೆ ಕೇಳೋಣ. ಕೇಳಿದ್ರೆ ಇವತ್ತು ನಮ್ಮ ಜೊತೆಗೆ ಡಾಕ್ಟರ್ ಟಿಎನ್ ಮಂಜುನಾಥ ಅವರಿದ್ದಾರೆ. ಇವರು ಆಯುರ್ವೇದ ವೈದ್ಯರು ಮತ್ತೆ ಯೋಗಾಚಾರ್ಯರು, ಹಾಗೆ ಆರೋಗ್ಯ ಭಾರತೀಯ ರಾಷ್ಟ್ರೀಯ ಕಾರ್ಯದರ್ಶಿಗಳು ಕೂಡ. ಡಾಕ್ಟರ್ ಟಿಎನ್ ಮಂಜುನಾಥ್ ಅವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಡಾಕ್ಟ್ರೆ, ಪ್ರತಿ ವರ್ಷ ನಾವು ಜೂನ್ ತಿಂಗಳಲ್ಲಿ ಯೋಗದ ಬಗ್ಗೆ ತುಂಬಾ ಮಾತಾಡ್ತೇವೆ. ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಕೂಡ ಆಚರಿಸ್ತೇವೆ. ದೈಹಿಕವಾಗಿ ಒಂದಷ್ಟು ಆಸನಗಳ ಬಗ್ಗೆ ತುಂಬಾ ಪ್ರಚಾರ ಇದೆ. ಆದರೆ ಮಾನಸಿಕ ಆರೋಗ್ಯ ಸಂರಕ್ಷಣೆಯಲ್ಲಿ ಪತಂಜಲಿ ಅವರು ಹೇಳಿರುವ ಯೋಗ ಸೂತ್ರಗಳು ತುಂಬಾ ಪ್ರಮುಖ ಪಾತ್ರವನ್ನು ವಹಿಸ್ತವೆ ಅಂತಲೂ ಕೇಳಿದ್ದೇವೆ. ಸ್ವಲ್ಪ ವಿವರಿಸಬಹುದಾ? ಯೋಗೇನ ಚಿತ್ತಸ್ಯ ಪದೇನ ವಾಚಾಂ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತ್ತಂ ಪ್ರವರಂ ಮುನೀನಾಂ ಪತಂಜಲಿಂ ಪ್ರಾಂಜಲಿ ರಾನತೋಸ್ಮಿ. ಮಹರ್ಷಿ ಪತಂಜಲಿಗಳು ಬರೆದಂತ ಪತಂಜಲಿ ಯೋಗ ಸೂತ್ರ, ಇದರಲ್ಲಿ 4 ಪಾದ ಇದೆ. ಸಮಾಧಿ ಪಾದ, ಸಾಧನ ಪಾದ, ವಿಭೂತಿ ಪಾದ ಮತ್ತು ಕೈವಲ್ಯ ಪಾದ. ಈ 4 ಪಾದಗಳಲ್ಲಿ ಸೇರಿ 196 ಸೂತ್ರಗಳಿವೆ. ಇಲ್ಲಿ ಸ್ವಲ್ಪ ನಾನು ವಿಷಯಾಂತರ ಸ್ವಲ್ಪ ಒಂದು ನಿಮಿಷ ಮಾಡ್ತೇನೆ. ಉಪನಿಷತ್ತುಗಳಲ್ಲಿ ಅಮೃತ ಬಿಂದು ಉಪನಿಷತ್ತು ಅಂತಿದೆ. ಈ ಅಮೃತ ಬಿಂದು ಉಪನಿಷತ್ತಿನಲ್ಲಿ ಮನಯೇವ ಮನುಷ್ಯಾಣಾಂ ಕಾರಣಂ ಬಂಧ ಮೋಕ್ಷಯೋಹೋ, ಮನುಷ್ಯನ ಮನಸ್ಸಿನ ಎಲ್ಲಾ ಬಂಧನಗಳಿಗೂ ನನ್ನನ್ನು ನಾನೇ ಕಟ್ಟಾಕೊಳ್ಳೋದು, ಸುಮ್ಮನೆ ದುಃಖ ಪಡ್ತಾ ಇರೋದು, ಬೇಡ ಸಮಸ್ಯೆ ಬಗ್ಗೆ ಸುಮ್ಮನೆ ಚಿಂತೆ ಮಾಡ್ತಾ ಇರೋದು, ಮೋಕ್ಷ ಎಲ್ಲವೂ ಯಾವುದು ನಿಶ್ಚಿಂತೆಯಿಂದ ಕಾಲ ಕಳೆಯುವುದು. ಬಂದಿದ್ ಬರಲಿ, ಏನ್ ಮಾಡೋಕ್ಕಾಗುತ್ತೆ, ಅನುಭವಿಸೋಣ. ಮನುಷ್ಯಂಗ್ ಬರದೆ ಮರಕ್ ಬರುತ್ತೆ ಅಂತ ಹೇಳ್ತಾರೆ. ಆದ್ರಿಂದ ನಾವು ಬಂದಿದ್ದನ್ನ ಮುಖ್ಯವಾಗಿ ಸ್ವೀಕರಿಸಿ ಅದರ ಜೊತೆ ಜೀವನ ಮಾಡೋ, ಅದಕ್ಕೆ ಮುಖ್ಯವಾಗಿ ಮನಸ್ಸು ಬಹಳ ಮುಖ್ಯವಾದ ಕಾರಣ. ಈ ಮನಸ್ಸಿನ ಬಗ್ಗೆ ವಿಶೇಷವಾಗಿ ಮಹರ್ಷಿ ಪತಂಜಲಿಗಳು ತಮ್ಮ ಯೋಗ ಸೂತ್ರದಲ್ಲಿ ಬಹಳ ಚೆನ್ನಾಗಿ ವಿವರಿಸಿದ್ದಾರೆ. ಅದನ್ನ ಅರ್ಥ ಮಾಡ್ಕೊಂಡ್ರೆ 190 ಭಾಗ, ನಾ ಖಂಡಿತವಾಗಿ ಹೇಳ್ತೀನಿ, 190 ಭಾಗ ಯಾವುದೇ ಮಾನಸಿಕ ಸಮಸ್ಯೆಗಳು ನಮ್ಮಲ್ಲಿ ಇರುವುದಿಲ್ಲ ಅಂತ. ಅದಕ್ಕೆ ಯೋಗ ಸೂತ್ರದಲ್ಲಿ ಮಹರ್ಷಿ ಪತಂಜಲಿ ಹೇಳ್ತಾರೆ, ಯೋಗ ಚಿತ್ತ ವೃತ್ತಿ ನಿರೋಧ. ನಾನು ಯೋಗದ ಸ್ಥಿತಿಯಲ್ಲಿ ಇರಬೇಕಾದ್ರೆ, ಯೋಗ ಅಂದ್ರೆ ಸಾಮಾನ್ಯ ಅರ್ಥದಲ್ಲಿ ಕೆಲವರು ಜೋಡಿಸೋದು ಕೂಡಿಸೋದು ಅಂತ ಹೇಳ್ತಾರೆ. ಯೋಗದ ಅರ್ಥ ಯುಜ್ ಸಮಾಧೌ, ಸಮಾಧಿ ಸ್ಥಿತಿಯಲ್ಲಿ ಇರುವುದೇ ಯೋಗ. ಅನಾದಿ ಕಾಲದಿಂದಲೂ ಮಾನವ ಪರಮಾತ್ಮನೊಂದಿಗೆ ಜೋಡಿಸ್ಕೊಂಡೇ ಇದ್ದಾನೆ. ಅದನ್ನ ಹುಡುಕಕ್ಕೆ ಪ್ರಯತ್ನ ಮಾಡ್ತಿಲ್ಲ ಅಷ್ಟೇ. ಆತ್ಮ ಪರಮಾತ್ಮ ಒಟ್ಟಿಗೆ ಇದ್ದಾರೆ, ಅದು ಬೇರೆ ಬೇರೆ ಇಲ್ಲ. ಅದರಿಂದ ಆ ಒಂದು ಪರಮಾತ್ಮವನ್ನ ಕಂಡುಕೊಳ್ಳೋದಕ್ಕೆ ಮಾರ್ಗ ಯೋಗ ಒಂದು ಮಾರ್ಗ. ಅದರಲ್ಲಿ ಮಹರ್ಷಿ ಪತಂಜಲಿಗಳು ನನ್ನ ಮನಸ್ಸಿನಲ್ಲಿ ಬರ್ತಕ್ಕಂಥ ಸಾಕಷ್ಟು ಆಲೋಚನೆಗಳು, ಮನಸ್ಸಿನಲ್ಲಿ ಬರ್ತಕ್ಕಂಥ ಸಾಕಷ್ಟು ಪ್ರವಾಹಗಳು, ಅದನ್ನ ನಾನು ತಡೆದರೆ ಚಿತ್ತದಲ್ಲಿ ಬರ್ತಕ್ಕಂಥ, ಚಿತ್ತ ಅಂದ್ರೆ ಮನಸ್, ಬುದ್ಧಿ, ಅಹಂಕಾರ, ಇದ್ರ 3 ಸಂಯೋಗವೇ ಚಿತ್ತ. ಚಿತ್ತ ಅಂತ ಸಾಮಾನ್ಯ ನಾವು ಇಂಗ್ಲಿಷ್ ನಲ್ಲಿ ತರ್ಜುಮೆ ಮಾಡುವಾಗ ಮೈಂಡ್ ಅಂತ ತರ್ಜುಮೆ ಮಾಡ್ಬಿಡ್ತೀವಿ. ಅದು ತರ್ಜುಮೆ ಹೊರತು ಅರ್ಥ ಅಲ್ಲ. ಹಲವಾರು ತಿಂಗಳು ನೋಡಿದ ನಂತರ ಯಾವ್ದಾದ್ರು ಒಂದು ವಸ್ತುವಿನ ಮೇಲೆ ಸ್ವಲ್ಪ ನಾವು ಕೇಂದ್ರೀಕರಿಸ್ತೀವಿ. ಅದು ಮಾಡೋದು ನಿಶ್ಚಯಾತ್ಮಿಕ ಬುದ್ಧಿ. ನಮ್ಮ ಇಂಟೆಲೆಕ್ಟ್ ನಿರ್ಧಾರ ಮಾಡುತ್ತೆ ಆ 100 ವಿಷಯದಲ್ಲಿ ಯಾವ ವಿಷಯದ ಬಗ್ಗೆ ಹೆಚ್ಚು ಚರ್ಚೆ ಮಾಡಬೇಕು ಅಂತ. ನಂತರ ಅಹಂಕಾರ, ಇದು ನನ್ನದು, ನಾನು ಇದಕ್ಕೆ ಒಪ್ಕೋತೀನಿ, ಇಲ್ಲ ನನ್ನದಲ್ಲ, ನಾನು ಇದಕ್ಕೆ ಒಪ್ಪುವುದಿಲ್ಲ, ನನಗಿದು ಬೇಡ, ಐ ಅಪ್ರೂವ್ ಆರ್ ಡಿಸಪ್ರೂವ್. ಅದು ನನ್ನ ನಿರ್ಣಾಯಕ ಒಂದು ಸ್ಥಿತಿ, ಅದು ಅಹಂಕಾರ. ಇದರ 3 ಸಂಯೋಗವೇ ಚಿತ್ತ. ಈ 3 ಪದಗಳು ನಮ್ಮ ಚಿತ್ತದಲ್ಲಿವೆ. ಅದರಲ್ಲಿ ಬರ್ತಕ್ಕಂಥ ಹಲವಾರು ಆಲೋಚನೆಗಳು ಸಾಕಷ್ಟು ಬರುತ್ತವೆ. ನನಗೆ ಯಾವಾಗ ಬುದ್ಧಿ ತಿಳಿಯುತ್ತೆ ಅವಾಗಿಂದ ಬರ್ತಕ್ಕಂಥ ನನ್ನ ಮನಸ್ಸಿನ ಎಲ್ಲಾ ಆಲೋಚನೆಗಳನ್ನು ಸ್ವಲ್ಪ ಮಟ್ಟಿಗೆ ಬದಿಗಿಟ್ಟು ನನ್ನನ್ನು ನಾನು ಅರ್ಥಕೊಳ್ಳೋಕೆ ಪ್ರಯತ್ನ ಮಾಡುವುದೇ ಯೋಗದ ಸ್ಥಿತಿ. ಚಿತ್ತ ವೃತ್ತಿ ನಿರೋಧ. ವೃತ್ತಿ ಅಂತಂದ್ರೆ ಪತಂಜಲಿಗಳು 5 ರೀತಿಯ ವೃತ್ತಿ ಇದೆ ಅಂತ ಹೇಳಿದ್ದಾರೆ. ವೃತ್ತಯ ಪಂಚತಯ, ಕ್ಲಿಷ್ಟ ಅಕ್ಲಿಷ್ಟ. ಕೆಲವೊಂದು ಮನಸ್ಸಿಗೆ ಬಾಧೆಯನ್ನು ಕೊಡಬಹುದು, ಕೆಲವೊಂದು ಮನಸ್ಸಿಗೆ ಬಾಧೆಯನ್ನು ಕೊಡದೇ ಇರುವಂತದ್ದು ಇರಬಹುದು. ಅವುಗಳು ಪ್ರಮಾಣ, ವಿಪರ್ಯಯ, ವಿಕಲ್ಪ, ನಿದ್ರಾ ಮತ್ತು ಸ್ಮೃತಿ. ಈ 5 ರೀತಿಯ ಆಲೋಚನೆಗಳು ನಮ್ಮ ಮನಸ್ಸಲ್ಲಿ ಬರಬಹುದು. ಪ್ರಮಾಣ ಅಂತಂದ್ರೆ ಇದನ್ನ ನಾವು ಏನು ನಮ್ಮ ಪಂಚೇಂದ್ರಿಯಗಳಿಂದ ನಾವು ಅನುಭವಿಸ್ತೀವಿ ಅದೇ ಪ್ರಮಾಣ. ನಾವು ಪಂಚೇಂದ್ರಿಯಗಳು ನಮ್ಮ ಅನುಭವಕ್ಕೆ ಬರ್ತಕ್ಕಂಥ, ಗಮನಕ್ಕೆ ಬರ್ತಕ್ಕಂಥದ್ದೇ ಪ್ರಮಾಣ. ಈ ಪ್ರಮಾಣದಲ್ಲೂ ಕೂಡ 3 ಉಪವಿಭಾಗಗಳಿವೆ. ಪ್ರತ್ಯಕ್ಷ. ಪ್ರತ್ಯಕ್ಷ ಅಂದ್ರೆ ನಾನು ನನ್ನ ಕಣ್ಣಿನಿಂದ ನಾನು ಏನ್ ನೋಡ್ತೀನಿ, ಕಿವಿಯಿಂದ ಏನ್ ಕೇಳ್ತೀನಿ, ಮೂಗಿನಿಂದ ಏನ್ ವಾಸನೆ ನೋಡ್ತೀನಿ, ನಾಲಿಗೆಯಿಂದ ರುಚಿ ನೋಡ್ತೀನಿ, ಅದೇ ಪ್ರಮಾಣ. ಇದು ನಮಗೆ ಮನಸ್ಸಿಗೆ ಸಂತೋಷ ಕೊಡೋದು ಆಗ್ಬೋದು, ಸಂತೋಷ ಕೊಡದೇ ಇರೋದು ಆಗ್ಬಹುದು. ನಂತರ ಪ್ರತ್ಯಕ್ಷ ಅನುಮಾನ.
ಸಾಮಾನ್ಯ ಇದಕ್ಕೊಂದು ನಾವು ಉದಾಹರಣೆ ಕೊಡ್ತೀವಿ. ಎತ್ರ ಎತ್ರ ಧೂಮಃ ತತ್ತ ತತ್ತ ವನ್ನಿ. ಎಲ್ಲಿ ಹೊಗೆ ಇರುತ್ತೋ ಅಲ್ಲಿ ಬೆಂಕಿ ಇರಬಹುದೇನೋ, ದೇರ್ ದರ್ ಇಸ್ ಸ್ಮೋಕ್ ದೇರ್ ಕುಡ್ ಬಿ ಫೈರ್ ಅಂತ ಅನುಮಾನ ಮಾಡ್ತೀವಿ. ಈ ರೀತಿಯ ಒಂದು ಆಲೋಚನೆ ಕೂಡ ನನ್ನ ಮನಸ್ಸಲ್ಲಿ ಕೆಲವು ಸಲ ಪ್ರತಿನಿತ್ಯವೂ ಬರಬಹುದು. ಕೊನೆಯದು ಆಗಮ. ಆಗಮ ವಿಶೇಷವಾಗಿ ನಮ್ಮ ಭಾರತೀಯ ಸಂಪ್ರದಾಯದಲ್ಲಿ ಇರತಕ್ಕಂತ ಪುರಾಣ, ವೇದ, ಉಪನಿಷತ್ತು ಇವುಗಳೇ ನಮಗೆ ಆಗಮಗಳು. ಆಗಮ ಅಂದ್ರೆ ಯಾವುದೋ ಒಂದು ವಿಷಯ ನನ್ನ ಮನಸ್ಸಿಗೆ ಬಹಳ ಹತ್ತಿರವಾದದ್ದು ಮತ್ತು ನಾನು ನಂಬುವಂತಹ ವಿಷಯ. ಇದು ಯಾವುದೋ ಒಂದು ವಿಷಯ ನನಗೆ ಒಂದು ಮೂಲದಿಂದ ಬಂದಿದೆ, ಆ ಮೂಲವನ್ನ ಅಥವಾ ಆ ವ್ಯಕ್ತಿಯನ್ನ ನಂಬತಕ್ಕಂಥದ್ದೇ ಆಗಮ. ನಮ್ಮ ತಂದೆ ತಾಯಿಗಳ ಮಾತು ಕೂಡ ಆಗಮ ಆಗಬೇಕು ನಮಗೆ, ನಮ್ಮ ಉಪಾಧ್ಯಾಯರ ಮಾತು ಕೂಡ ಆಗಮ ಆಗ್ಬೇಕು ನಮಗೆ. ಅಂದ ಪ್ರತ್ಯಕ್ಷ ಅನುಮಾನ ಆಗಮ, ಇದು ಒಂದು ರೀತಿಯ ಆಲೋಚನೆ ನಮ್ಮ ಪ್ರತಿನಿತ್ಯವೂ ನನ್ನ ಮನಸ್ಸಿನಲ್ಲಿ ಹಾದು ಹೋಗ್ಬೋದು. ಇದು ಮನಸ್ಸಿಗೆ ಮುದವನ್ನ ತರ್ತಕ್ಕಂಥದ್ದು ಇರಬಹುದು ಅಥವಾ ಮನಸ್ಸಿಗೆ ಬೇಜಾರು ಮಾಡ್ತಕ್ಕಂಥದ್ದು ಕೂಡ ಇರಬಹುದು. ಇದು ಒಂದು ರೀತಿಯ ಆಲೋಚನೆ. ಎರಡನೇ ವೃತ್ತಿ ವಿಪರ್ಯಯ. ವಿಪರ್ಯಯೋ ಮಿಥ್ಯಾಜ್ಞಾನ ಮತದ್ರೂಪಂ. ಮಹರ್ಷಿ ಪತಂಜಲಿ ಹೇಳ್ತಾರೆ, ವಿಪರ್ಯ ಮಿಥ್ಯಾಜ್ಞಾನ. ಮಿಥ್ಯಾ ಅಂದ್ರೆ ತಪ್ಪು. ಎದುರುಗಡೆ ಯಾರೋ ಕೂತಿದ್ದಾರೆ, ಅವ್ರ ಹೆಸರು ನರಸಿಂಹ ಅಂತ. ಏನು ನೀವು ಪಾರ್ಸಾರ್ಥಿಯಲ್ಲಿ ಕೂತಿದಿರಲ್ಲ, ನಾವು ನೋಡ್ತಾ ಇರೋ ನರಸಿಂಹನ್ನ ಪಾರ್ಸಾರ್ಥಿನ ಹೆಸರು ಕರೀತಾ ಇದೀನಿ. ಒಂದಕ್ಕೊಂದು ತದ್ವಿರುದ್ಧ. ಅಥವಾ ಸುಮ್ಮನೆ ಕೂತಿದ್ದಾರೆ, ಏನ್ ನೀವು ಡ್ಯಾನ್ಸ್ ಮಾಡ್ತಾ ಇದೀರಲ್ಲ ಅಂತ ಹೇಳಿದ್ರೆ ತದ್ವಿರುದ್ಧ ಅದು. ಮೂರನೇದು ವಿಕಲ್ಪ. ವಿಕಲ್ಪ ಅಂದ್ರೆ ನಮ್ಮ ಮನಸ್ಸಲ್ಲಿ ವಿಶೇಷವಾದ ಕೆಲವೊಂದು ಕಲ್ಪನೆಗಳನ್ನು ಮಾಡಬಹುದು. ಅದಕ್ಕೆ ಹೇಳ್ತಾರೆ ಶಬ್ದಜ್ಞಾನಾನುಪಾತಿ ವಸ್ತು ಶೂನ್ಯೋ ವಿಕಲ್ಪ. ಯಾವುದೋ ಒಂದು ಶಬ್ದವನ್ನು ಕೇಳ್ತೀವಿ, ರಕ್ತ. ಆ ಶಬ್ದವನ್ನು ಕೇಳಿದ ತಕ್ಷಣ ನನ್ನ ಮನಸ್ಸಲ್ಲಿ ಬರ್ತಕ್ಕಂತ ಒಂದು ಕಲ್ಪನೆ, ಆ ರಕ್ತವನ್ನು ದಾನ ಮಾಡ್ತಾ ಇರಬಹುದು ಅಥವಾ ಅಪಘಾತ ಆಗಿ ಬರ್ತಕ್ಕಂಥ ರಕ್ತವೂ ಕೂಡ ಇರಬಹುದು. ಒಂದು ಕ್ಲಿಷ್ಟ ಅಕ್ಲಿಷ್ಟ, ಮನಸ್ಸಿಗೆ ಮುದುವನ್ನು ಕೊಡ್ತಕ್ಕಂಥದ್ದು ಇರಬಹುದು, ರಕ್ತವನ್ನು ಕೊಡ್ತಾ ಇದೆ ಇನ್ನೊಬ್ಬರಿಗೆ. ಇಲ್ಲ ಮನಸ್ಸಿಗೆ ಕಷ್ಟಕರ ಆಗಿದೆ, ಯಾವ್ದು ಬಿದ್ದಿಯ ರಕ್ತ ಹರಿತಾ ಇದೆ. ಅದು ಶಬ್ದಜ್ಞಾನಾನುಪಾತಿ ವಸ್ತು ಶೂನ್ಯ. ವಸ್ತು ನಮ್ಮ ಎದುರುಗಡೆ ಇಲ್ಲ, ರಕ್ತ ನಮ್ಮ ಎದುರುಗಡೆ ಇಲ್ಲ, ಬಟ್ ರಕ್ತ ಅಂತ ಹೇಳಿದ ತಕ್ಷಣನೇ ಆ ಕಲ್ಪನೆ ನಮ್ಮ ಬರುತ್ತೆ. ಅದು ವಿಕಲ್ಪ. ಪ್ರಮಾಣ ವಿಪರ್ಯ ವಿಕಲ್ಪ. ನಿದ್ರಾ, ಇದು ಸ್ವಲ್ಪ ಜನರಿಗೆ ಸ್ವಲ್ಪ ಸಂದೇಹ ತರ್ತಕ್ಕಂಥದ್ದು. ನಿದ್ರಾ ಕೂಡ ಒಂದು ವೃತ್ತಿ ಅಂತ ಮಹರ್ಷಿ ಪತಂಜಲಿ ಹೇಳ್ತಾರೆ. ನಿದ್ರಾ ಹೇಗೆ ವೃತ್ತಿ ಆಗುತ್ತೆ? ಇದು ಯಾವ್ದು ಯೋಚನೆ ಇರಲ್ಲ, ಯಾವ್ದು ಆಲೋಚನೆ ಬರಲ್ವಲ್ಲ. ಕೆಲವು ಸಾರ್ ನಿದ್ರೆನಲ್ಲಿ ಕನಸು ಬರುತ್ತಲ್ಲ, ಕನಸು ಬೇರೆ ನಿದ್ರೆ ಬೇರೆ. ನೀವು ಕನಸು ಕಾಣಕ್ಕೆ ನಿದ್ರೆನೇ ಮಾಡ್ಬೇಕು ಅಂತಿಲ್ಲ, ಕೂತ್ಕೊಂಡು ಕೂಡ ಎಚ್ಚರಿಸುತ್ತಿಲ್ಲೂ ಕೂಡ ನೀವು ಕನಸು ಕಾಣಬಹುದು. ಅದು ನಿದ್ರೆಗೂ ಕನಸಿಗೂ ಯಾವುದೇ ಸಂಬಂಧ ಇಲ್ಲ. ಕನಸಿನ ಬಗ್ಗೆ ಮಹರ್ಷಿ ಪತಂಜಲಿಗಳು ಉಲ್ಲೇಖ ಮಾಡಿಲ್ಲ. ಯಾಕೆಂದ್ರೆ ಕನಸು ಸಾಮಾನ್ಯ ಮನಸ್ಸಿನ ಸ್ಥಿತಿ ಅಲ್ಲ ಅಂತ ಮಹರ್ಷಿ ಪತಂಜಲಿ ಹೇಳ್ತಾರೆ. ಯಾವುದೋ ಒಂದು ಚಿಂತೆ, ಯಾವುದೋ ಒಂದು ಆಲೋಚನೆ, ಅದರ ಬಗ್ಗೆ ತೀವ್ರವಾಗಿ ಯೋಚನೆ ಮಾಡ್ತೇವೆ, ಪದೇ 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 ಯೋಚನೆ ಮಾಡ್ತಾ ಇದೀನಿ. ನಿದ್ರಾ ಸ್ಥಿತಿಯಲ್ಲಿ ಮತ್ತೆ ಅದು ಸ್ವಲ್ಪ ಅದು ಸ್ಟಿಮ್ಯುಲೇಟ್ ಆಗಿ, ಪ್ರಚೋದಿಯಾಗಿ ಇದು ಚಿತ್ತದ ರೂಪದಲ್ಲಿ ಬರ್ತಕ್ಕಂಥದ್ದೇ ಕನಸು. ಅದರಿಂದ ನಿದ್ರೆಯಲ್ಲಿ ಕೂಡ ನಾವು ವಿಶೇಷವಾಗಿ ಹೇಳಬೇಕು ಅಂದ್ರೆ ಚಿತ್ತದ 4 ಸ್ಥಿತಿ ಅರ್ಥ ಮಾಡ್ಕೊಂಡ್ರೆ ನಮ್ಮ ನಿದ್ರೆ ಏನು ಅಂತ ಅರ್ಥ ಆಗುತ್ತೆ. ಒಂದು ಕಾನ್ಶಿಯಸ್ ಸ್ಟೇಟ್, ಪ್ರಜ್ಞಾವಂತ ಸ್ಥಿತಿ. ನನಗೆ ಎಲ್ಲವೂ ಗೊತ್ತಿದೆ, ನಾನು ಎಲ್ಲವನ್ನೂ ನೋಡ್ತಾ ಇದೀನಿ, ಎಲ್ಲವೂ ನನಗೆ ಅನುಭವ ಆಗ್ತಾ ಇದೆ. ಎರಡನೇದು ಪ್ರಜ್ಞಾಹೀನ ಸ್ಥಿತಿ, ನನಗೆ ಪ್ರಜ್ಞೆ ಇಲ್ಲ. ಸಾಮಾನ್ಯವಾಗಿ ಅಪಘಾತ ಆಗ ಪ್ರಜ್ಞಾಹೀನ ಸ್ಥಿತಿ ಆಗ್ಬೋದು. ಮತ್ತು ನಿದ್ರೆ ಕೂಡ ಪ್ರಜ್ಞಾಹೀನ ಸ್ಥಿತಿ. ಎಲ್ಲಿವರೆಗೂ ಒಂದು ಬಲವಾದ ಪ್ರಚೋದನೆ, ಒಂದು ಗಟ್ಟಿಯಾದ ಶಬ್ದ ನನಗೆ ಕೇಳಲ್ವೋ ಅಲ್ಲಿವರೆಗೂ ನಾನು ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಇರ್ತೀನಿ. ಐ ಆಮ್ ಅನ್ಕಾನ್ಶಿಯಸ್. ಮೂರನೇದು ಸಬ್ ಕಾನ್ಶಿಯಸ್. ಇದನ್ನ ವಿಶೇಷವಾಗಿ ಇದರ ರೂಪವನ್ನ ನಮ್ಮ ಆಧುನಿಕ ಮನೋವಿಜ್ಞಾನದಲ್ಲಿ ಹೇಳ್ತಾರೆ, ಡ್ರೀಮ್ ಅನಾಲಿಸಿಸ್ ಆಫ್ ದ ಡ್ರೀಮ್. ಅದರ ಬಗ್ಗೆ ಟ್ರೀಟ್ಮೆಂಟ್ ಬಗ್ಗೆ ನಮ್ಮ ಯಾವುದೇ ಯೋಚನೆಗಳು ನಮ್ಮ ದೇಹದ ಮನಸ್ಸಿನಲ್ಲಿ ಒಂದು ಭಾಗದಲ್ಲಿ ಹೋಗಿ ಕೂತ್ಕೊಳ್ಳುತ್ತೆ. ಅದಕ್ಕೆ ನಾವು ನಮ್ಮ ಪ್ರಜ್ಞಾವಂತ ಸ್ಥಿತಿಯಲ್ಲಿ ಕೆಳಗಡೆ ಭಾಗದಲ್ಲಿ ಯಾವತ್ತೂ ಕೂಡ ಅದಿದ್ದೇ ಒಂದು ಗ್ಯಾರೇಜ್ ಅಂತ ಹೇಳ್ಬೋದು, ಸ್ಟೋರ್ ರೂಮ್ ಅಂತ ಹೇಳ್ಬೋದು. ಅದರ ಬಗ್ಗೆ ನಾವು ಹೆಚ್ಚು ಯೋಚನೆ ಮಾಡಿದಾಗ ಮತ್ತೆ ಅದು ಮರುಕಳಿಸಿ ಕನಸಿನ ರೂಪದಲ್ಲಿ ಬರಬಹುದು. ಅದು ಆಕ್ಟಿವ್ ಸಬ್ ಕಾನ್ಶಿಯಸ್ ಮೈಂಡ್ ಇಸ್ ಎ ಡ್ರೀಮ್. ಕೊನೆಯದು ಸೂಪರ್ ಕಾನ್ಶಿಯಸ್. ಎಲ್ಲವೂ ನಡೀತಾ ಇದೆ, ಎಲ್ಲದರ ಬಗ್ಗೆ ನನಗೆ ಗೊತ್ತಾಗ್ತಾ ಇದೆ, ಆದ್ರೆ ಯಾವುದನ್ನು ಕೂಡ ನಾನು ವಿಚಲಿತನಾಗುವುದಿಲ್ಲ. ಇದು ಸೂಪರ್ ಕಾನ್ಶಿಯಸ್ ಅಂದ್ರೆ ನಾನು ಪ್ರಜ್ಞಾವಂತ ಸ್ಥಿತಿಯಿಂದ ಸ್ವಲ್ಪ ಹೆಚ್ಚಿನ ಉತ್ತಮ ಸ್ಥಿತಿ. ಇದು ಇದನ್ನ ಸ್ವಲ್ಪ ಮಟ್ಟಿಗೆ ನಾವು ಸಮಾಧಿ ಸ್ಥಿತಿಗೂ ಕೂಡ ನಾವು ಇದಕ್ಕೆ ತುಲನೆ ಮಾಡಬಹುದು, ಯೋಗದ ಸ್ಥಿತಿಗೂ ಕೂಡ ತುಲನೆ ಮಾಡಬಹುದು. ಈ ಒಂದು ಸ್ಥಿತಿಯಲ್ಲಿ ನಾವಿರ್ತಕ್ಕಂಥದ್ದು, ಕೆಲವರು ಹೇಳ್ತಾರೆ ನಿದ್ದೆಯಲ್ಲಿ ಯಾವ್ದು ಯೋಚನೆ ಇರಲ್ವಲ್ಲ, ಅದು ಕೂಡ ಸಮಾಧಿ ಆಗ್ಬೋದೇ? ಆಗುಲ್ಲ, ಯಾಕೆಂದ್ರೆ ನಿದ್ದೆಯಲ್ಲಿ ನಾವು ಎಚ್ಚರ ಆಗಿರೋದಿಲ್ಲ. ಆದ್ರಿಂದ ನಿದ್ರೆಯನ್ನು ಕೂಡ ಒಂದು ವೃತ್ತಿ ಅಂತ ಹೇಳ್ತಾರೆ. ಅಭಾವ ಪ್ರತ್ಯಯ ಆಲಂಬನ ವೃತ್ತಿ ನಿದ್ರಾ. ಅಭಾವ, ನನ್ನ ಮನಸ್ಸಿನಲ್ಲಿ ಯಾವುದೇ ಒಂದು ಯೋಚನೆ ಇರದೇ ಇರ್ತಕ್ಕಂಥ ಸ್ಥಿತಿ, ಅದು ನಿದ್ರೆಯ ಒಂದು ಸ್ಥಿತಿ. ಕೊನೆಯದು ಸ್ಮೃತಿ. ಇದು ಸ್ವಲ್ಪ ವಿಶೇಷವಾಗಿ ಎಲ್ಲರನ್ನೂ ಕಾಡ್ತಕ್ಕಂತ ಒಂದು ವೃತ್ತಿ. ಇದು ಅಂದ್ರೆ ಸ್ಮರಣೆ, ನಮ್ಮ ನೆನಪುಗಳು, ಮೆಮೊರಿ. ಇದಕ್ಕೆ ಹೇಳ್ತಾರೆ ಅನುಭೂತ ವಿಷಯ ಅಸಂಪ್ರಮೋಷ ಸ್ಮೃತಿ. ನಾವು ಯಾವ ಯಾವ ವಿಷಯಗಳ ಬಗ್ಗೆ ಅನುಭವನ ತೆಗೆದುಕೋತೀವಿ, ಯಾವ ಯಾವುದು ನಮ್ಮ ದಿನನಿತ್ಯ ಜೀವನದಲ್ಲಿ ಬರುತ್ತೆ, ಅದು ನಮ್ಮ ಮನಸ್ಸಿಂದ ಹೊರ ಹಾಕದೇ ಇದ್ರೆ ಅದು ಸ್ಮೃತಿಯಾಗಿ ಉಳಿಯುತ್ತೆ, ಮೆಮೊರಿಯಾಗಿ ಉಳಿಯುತ್ತೆ.
ಅದರಿಂದ ನಾವು ಈ 5 ರೀತಿಯ ಆಲೋಚನೆಗಳನ್ನ ತೆಗೆದು ಯಾವುದೇ ವೃತ್ತಿಗಳಿಲ್ಲದ್ರೆ ಅದು ಯೋಗದ ಸ್ಥಿತಿ. ಈ ಯೋಗದ ಸ್ಥಿತಿಯನ್ನು ತಲುಪೋಕೆ ಪ್ರಯತ್ನ ಮಾಡಿದ್ರೆ ನಮಗೆ ಮನಸ್ಸಲ್ಲಿ ನಿರಾಳತೆ ಇರುತ್ತೆ. ಮನಸ್ಸಲ್ಲಿ ನಿರಾಳತೆ ಬಂದ್ರೆ ಸಾಮಾನ್ಯವಾಗಿ 100ಕ್ಕೆ 90ರಷ್ಟು ಬರುವ ಸಮಸ್ಯೆಗಳಿಗೆ ಮನಸ್ಸೇ ಕಾರಣ. ಇವತ್ತು ಧ್ಯಾನ, ಪ್ರಾಣಾಯಾಮ, ಆಸನ ಇವೆಲ್ಲವೂ ವಿವರಣೆ ಇದ್ದರೂ ಪತಂಜಲಿಗಳು ಹೇಳಿರ್ತಕ್ಕಂಥ ಯೋಗ ಸೂತ್ರದಲ್ಲಿ ಮಾನಸಿಕ ಆರೋಗ್ಯಕ್ಕೆ ವಿಶೇಷ ಪರಿಹಾರ ಇದೆ. ಹೌದು, ಖಂಡಿತ ಇದೆ. ಗುರುಮುಖೇನ ಕಲ್ತು ಗುರುವಿಂದಲೇ ಹೇಳಿಸ್ಕೊಂಡು ಅದರ ಪರಿಹಾರವನ್ನು ಕಂಡುಕೋಬೇಕು. ಮತ್ತು ಇದು ಆರೋಗ್ಯ ರಕ್ಷಣೆಗಿಂತ ಅನಾರೋಗ್ಯ ಬರದೇ ಇರೋ ಹಾಗೆ ನಮ್ಮನ್ನು ನಾವು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಇರ್ತಕ್ಕಂಥ ಒಂದು ಉಪಾಯ. ಹಾಗಾಗಿ ರೋಗ ಬಂದ ನಂತರ ಚಿಕಿತ್ಸೆ ಅದೆಲ್ಲ ಇದ್ದೇ ಇರುತ್ತೆ. ಬರದೇ ಇರೋ ಹಾಗೆ ನಮ್ಮನ್ನು ನಾವು ಕಾಪಾಡಿಕೊಳ್ಳಿಕ್ಕೆ ಈ ಯೋಗ ಸೂತ್ರಗಳು ಸಹಾಯ ಮಾಡ್ತವೆ. ಎಲ್ಲರಿಗೂ ಸಿದ್ಧ ಆಗಿರ್ತಕ್ಕಂಥದ್ದು. ಡಾಕ್ಟರ್ ಮಂಜುನಾಥ್ ಅವರು ಇದ್ರ ಬಗ್ಗೆ ಬೇಕಾದಷ್ಟು ಹೇಳ್ಬೋದು, ಅದರ ಸಮಯದ ಪರಿಮಿತಿಯಲ್ಲಿ ಇಷ್ಟೆಲ್ಲ ಮಾಹಿತಿಯನ್ನ ಕೊಟ್ಟಿದ್ದೀರಿ. ಮಾನಸಿಕ ಆರೋಗ್ಯವನ್ನ ಕಾಪಾಡಿಕೊಳ್ಳೋದ್ರಲ್ಲಿ ಪತಂಜಲಿ ಯೋಗ ಸೂತ್ರಗಳು ತುಂಬಾ ಸಹಕಾರಿ ಅನ್ನೋದನ್ನ ಹೇಳಿದ್ದೀರಿ. ಇದಕ್ಕಾಗಿ ನಮ್ಮೆಲ್ಲ ಕೇಳುಗರ ಪರವಾಗಿ ತಮಗೆ ತುಂಬ ಹೃದಯ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಸಂಬಂಧವಾಗಿ ವಿಶೇಷ ಕಾರ್ಯಕ್ರಮ ಮಾನಸಿಕ ಆರೋಗ್ಯ ಮತ್ತು ಪತಂಜಲಿಯ ಯೋಗ ಸೂತ್ರಗಳು ಈ ಕುರಿತು ಆಯುರ್ವೇದ ವೈದ್ಯರು ಹಾಗೂ ಆರೋಗ್ಯ ಭಾರತಿಯ ರಾಷ್ಟ್ರೀಯ ಕಾರ್ಯದರ್ಶಿಗಳಾದ ಡಾಕ್ಟರ್ ಟಿಎನ್ ಮಂಜುನಾಥ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದ್ದವರು ಬೇದ್ರೆ ಮಂಜುನಾಥ್.